ಜನ ಸ್ಪಂದನ ಕಾರ್ಯಕ್ರಮವು ತರಕಾರಿ ಮಾರ್ಕೆಟ್ ಎಂದು ತಿಳಿಯುತ್ತಿಲ್ಲ. ಹೌದು ವೀಕ್ಷಕರೇ, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಸಾಮರ್ಥ್ಯ ಸೌಧದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ನೊಂದು ಬಂದ ಕೆಲ ಸಾರ್ವಜನಿಕರು ಮನವಿ ಸಲ್ಲಿಸದೆ ಹಾಗೆ ಹೋದರು. ಕೆಲ ಅಧಿಕಾರಿಗಳು ಮೊಬೈಲಿನಲ್ಲಿ ಬಿಜಿಯಾಗಿ ತಮಗೂ ಈ ಕಾರ್ಯಕ್ರಮಕ್ಕೂ ಸಂಬಂಧವೇ ಇಲ್ಲದಂತೆ ಕುಳಿತುಕೊಂಡಿದ್ದರು. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಂದ ನೊಂದು ಬಂದ ಸಾರ್ವಜನಿಕರು ಇನ್ನೇನು ಪರಿಹಾರ ಕಾಣುವರು? ಕೇವಲ ಬೂಟಾಟಿಕೆಗೋಸ್ಕರ ಕಾರ್ಯಕ್ರಮ ನಡೆದಂತೆ ಭಾಸವಾಯಿತು. ಕೇವಲ ಟೀ ಬಿಸ್ಕತ್ತು ಸಿಗುತ್ತದೆ ಎಂಬ ಕಾರಣಕ್ಕೆ ಅಧಿಕಾರಿಗಳು ಬಂದು ಕುಂತಿದ್ದರೆ ಎಂಬ ಪ್ರಶ್ನೆ ಕಾಡುತ್ತೇವೆ. ಮೊಟ್ಟ ಮೊದಲಿಗೆ ಹೇಳಬೇಕೆಂದರೆ ಶಿರಹಟ್ಟಿ ತಾಲೂಕಿನಲ್ಲಿರುವ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಇಂಥದರಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಶಿಸ್ತುಬದ್ಧವಾಗಿ ಮನವಿಯನ್ನು ಸ್ವೀಕರಿಸದೇ ಇರುವುದು ಶಿರಹಟ್ಟಿ ತಾಲೂಕಿನ ಅಧಿಕಾರಿಗಳಿಗೆ ಮತ್ತಷ್ಟು ಆನೆ ಬಲ ಬಂದಂತಾಗುತ್ತದೆ. ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಒಟ್ಟೊಟ್ಟಿಗೆ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದರು. ಹಾಗಾದರೆ ಯಾವ ಪುರುಷಾರ್ಥಕ್ಕೆ ಈ ಜನಸ್ಪಂದನ ಕಾರ್ಯಕ್ರಮ ನಡೆಸಬೇಕು? ಇದರಿಂದ ನೊಂದು ಬಂದ ಸಾರ್ವಜನಿಕರಿಗೆ ಏನು ಅನುಕೂಲ? ಹಾಗಾದ್ರೆ ಯಾವುದೇ ಸಿದ್ಧತೆ ಇಲ್ಲದೆ ಬದ್ಧತೆ ಇಲ್ಲದೆ ಗದಗ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳು ಹೀಗೆ ಕಾರ್ಯಕ್ರಮ ಮಾಡಿಕೊಂಡು ಹೋದರೆ ಹೊಳೆಯಲ್ಲಿ ಹುಂಚಿನ ಕಾಯಿ ತೋಳದಂತೆ ಆಗುತ್ತದೆ. ಜಿಲ್ಲಾಧಿಕಾರಿಗಳೇ ಈ ತರಹ ಕಾರ್ಯಕ್ರಮ ನಡೆಸಿಕೊಂಡು ಹೋದರೆ ತಾಲೂಕಿನ ಅಧಿಕಾರಿಗಳು ಇನ್ನು ಯಾವ ರೀತಿ ನಡೆಸಬಹುದು? ಇಂತಹ ಅಧಿಕಾರಿಗಳಿಂದ ನೊಂದು ಬಂದ ಜನರಿಗೆ ಭರವಸೆ ಸಿಗುವುದು ಮರೀಚಿಕೆಯಾಗಿದೆ. ಈಗಲಾದರೂ ಕಾಟಾಚಾರಕ್ಕೆ ಜನಸ್ಪಂದನ ಕಾರ್ಯಕ್ರಮ ಮಾಡಲಾರದೆ ನೊಂದು ಬಂದ ಜನತೆಯ ಅಶೋತ್ತರಗಳಿಗೆ ಅಧಿಕಾರಿಗಳು ಧ್ವನಿಯಾಗುವವರೇ ಕಾದು ನೋಡಬೇಕಾಗಿದೆ. ವರದಿ ಸಂಜೀವ ಪೋತರಾಜ್, ಗದಗ್.